ಸ್ನೇಹಿತರೆ, ನಾನು ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರಭುವನಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೆ. ಇಲ್ಲಿ ಬಂದರೆ ಕುಮಾರರಾಮನನ್ನು ಶ್ರೀ ರಾಮಾಂಜನೇಯ ದೇವಾಲಯ ಅಂತ ಪರಿವರ್ತನೆ ಮಾಡಿ 2019ರಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ನಂತರ ಅಲ್ಲಿ ರಾಮ ಲಕ್ಷ್ಮಣ ಸೀತೆಯರನ್ನು ಪ್ರತಿಷ್ಠಾಪಿಸಿದ್ದಾರೆ. ಆದರೆ ಅವರ ಕೆಳಗಡೆ ಕುದುರೆ ಮೇಲೆ ಕುಳಿತಿರ್ತಕ್ಕಂಥ ವೀರನ ಶಿಲ್ಪ ಇದೆ ಅಂತೇಳಿ ಪೂಜಾರಿಯವ್ರಿಗೆ ಮಾತಾಡಿದೆ. ಅವ್ರು ಬೀಗ ಇಲ್ಲ ಅನ್ನೋದಕ್ಕೆ ನಾನು ಅವ್ರ ಹತ್ರ ಮಾಹಿತಿ ತೊಗೊಂಡೆ. ಅವ್ರು ಹೇಳ್ತಾ ಇದ್ದಾರೆ, ರಾಮ ಅಶ್ವಮೇಧ ಯಾಗಕ್ಕೆ ಹೋದಾಗ ಕುದುರೆ ಬಿಟ್ಟಿರುವಂಥ ಶಿಲ್ಪ ರೀ ಅಂತ ಹೇಳಿದರು. ಆದರೆ ಅದಲ್ಲ, ನಾನು ಸ್ವಲ್ಪ ಅಲ್ಲಿ ಶಿಲ್ಪದ ಬಗ್ಗೆ ಒಂದಿಷ್ಟು ವಿವರಿಸಿದಾಗ ಅವ್ರು ಹೇಳಿದ್ದು, ಹೌದು ಸರ್, ನೀವು ಹೇಳಿದಂಗೆ ಕೈಯಲ್ಲಿ ಬರ್ಚಿ ಹಿಡಿದಿರ್ತಕ್ಕಂಥದ್ದು ಕುದುರೆ ಮೇಲೆ ಕೂತಿರ್ತಕ್ಕಂಥ ವೀರನ ಶಿಲ್ಪ ಇದೆ ಅಂತ ಅವ್ರು ಹೇಳಿದಾಗ ನನಗನ್ಸಿದ್ದು ಇದು ಕುಮಾರರಾಮನ ಶಿಲ್ಪ. ಆದರೆ ಬೀಗ ಇರಲಾರ್ದಕ್ಕೆ ಅದನ್ನು ನೋಡೋಕೆ ಸಾಧ್ಯ ಆಗ್ತಾಯಿಲ್ಲ. ಅವರು ನೆಕ್ಸ್ಟ್ ಅವ್ರು ನನಗೆ ಫೋಟೋ ಹಾಕ್ತೀನಿ ಅಂತಿದ್ದಾರೆ. ಯಾಕಂದರೆ ಈಗ ಪೂಜೆ ಮಾಡ್ತಕ್ಕಂಥ ಪರಂಪರೆ ಬೇರೆಯವರಿಗೆ ಹೋಗಿದೆ, ಶ್ರೀ ವೈಷ್ಣವ ಇವು ಜನರಿಗೆ ಹೋಗಿದೆ. ಅವರೀಗ ಸಂಪೂರ್ಣವಾಗಿ ಇದನ್ನು ರಾಮನ ಆಲಯವಾಗಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅವರೇನಾದರೂ ಫೋಟೋ ಹಾಕಿದರೆ ಅದ್ರ ಜೊತೆಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ, ಇದು ಗುಬ್ಬಿ ತಾಲೂಕಿನ ಪ್ರಭುವನಹಳ್ಳಿಯಲ್ಲಿರ್ತಕ್ಕಂಥ ಕುಮಾರದೇವರ ರಾಮದೇವರ ದುಸ್ಥಿತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ನಮ್ಗೆ ಇನ್ನೊಂದು ಐತಿಹಾಸಿಕ ಕುರುವಾಗಿ ಇಲ್ಲೊಂದು ಶಿಲ್ಪ ಇದೆ. ಈ ಒಂದು ಪುರಾತನ ಶಿಲ್ಪದಿಂದ ಗಮನಿಸೋದಾದರೆ ಇದು 100ಕ್ಕೆ 100ರಷ್ಟು ಕುಮಾರರಾಮನ ದೇವಸ್ಥಾನ ಆಗಿತ್ತು ಅಂತ. ಆದರೆ ಬೀಗ ಇಲ್ಲದ ಕಾರಣಕ್ಕೆ ಅದನ್ನು ತೋರ್ಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳ್ತಾ, ಈ ಪ್ರಭುವನಹಳ್ಳಿಯ ರಾಮದೇವರ ಇತಿಹಾಸವನ್ನು ಹೀಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಲ್ಲ, ಇಲ್ಲಿಗೆ ಯಾರೋ ಒಬ್ರು ಬಂದು ಫೋನ್ ಮಾಡು ಅಂತ ಹೇಳಿದ್ರಲ್ಲ ನಿಮಗೆ? ಮಾಡದೇ ಇರಲಿಲ್ಲ, ಚಿತ್ರನೇ ಕಾಣ್ತಾ ಇಲ್ಲ. ಇದು ಮ್ಯಾಣ ಹಾಕಿಬಿಟ್ಟಾರೆ ಹತ್ರ